ನನ್ನ ತವ್ರ ಮನೆಯಲ್ಲಿ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋರು ತಂದಾಕೋರು ನಾವು ತಿಂತಿದ್ವಿ. ಇದೆಲ್ಲ ನಾನು ವೀಡಿಯೋ ಮಾಡೋ ಸ್ಟ್ಯಾಂಡು. ಇದನ್ನು ಕೂಡ ಒಂದು ದಿವಸ ಪೂರ್ತಿ ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ನಮ್ಮ ಮನೆಯವ್ರನ್ನೂ ವೀಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ನಮ್ಮಮ್ಮ ಬೈತಿತ್ತು, ಇವಾಗ ಗೊತ್ತಾಗಲ್ಲ ನಿಂಗೆ ಅಷ್ಟೆಲ್ಲ ಮಾಡಿ ವೇಸ್ಟ್ ಮಾಡ್ತೀಯಲ್ಲ, ಇವಾಗ ಗೊತ್ತಾಗಲ್ಲ ನಿಂಗೆ, ಮದುವೆ ಆದಮೇಲೆ ಗೊತ್ತಾಗುತ್ತೆ ಅಂತ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಭೂಮಿಕಾ ಎಸ್ ದೇವಾಂಗ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗೋಗಿದೆ ಅಂತ ಅನ್ಕೊಳ್ಳಿ. ಇವತ್ತು ಸಾಂಬಾರು ಮಾಡಬೇಕಿತ್ತು. ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ ಕಡಲೆಕಾಳು ಸಾಂಬಾರು. ಆಲ್ರೆಡಿ ಟೈಮ್ ಆಗಿದೆ ಈ ವಿಡಿಯೋಸ್ ಮಾಡೋ ಗ್ಯಾಪಲ್ಲಿ ಗೈಸ್ ಕೋಲ್ಡ್ ಆಗಿದೆ, ಹಂಗಾಗಿ ವಾಯ್ಸ್ ಆ ಕಡೆ ಈ ಕಡೆ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ನಾನು ಕಡಲೆಕಾಳು ಸಾರನ್ನ ಮಸಾಲೆ ಹಾಕಿ ಮಾಡೋದು. ಗೈಸ್, ನಾನು ಸಾಂಬಾರ್ಗೆ ಟೊಮೊಟೊ ಹಣ್ಣ ಮಿಸ್ ಮಾಡ್ತಿದ್ದೆ, ಹಂಗಾಗಿ ವಿಡಿಯೋ ಮಾಡೋ ಗ್ಯಾಪಲ್ಲಿ ಮರ್ತೋಗಿದ್ದೆ. ಇವಾಗ ನೆನಪಿಸ್ಕೊಂಡೆ, ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಗೈಸ್, ನಮ್ಮ ಸರೋಜಮ್ಮ ಮನೆಗೆ ಹೋಗಿ ಟೊಮೊಟೊ ತಗೊಂಬಂದೆ, ಹಂಗಾಗಿ ಅವ್ರನ್ನ ಮಾತಾಡ್ಸೋ ಗ್ಯಾಪಲ್ಲಿ ವಿಡಿಯೋ ಮಾಡೋದೇ ಮರೆತು ಬಿಟ್ಟಿದ್ದೀನಿ. ಸೊ ಗೈಸ್, ಇವಾಗ ಟೊಮೊಟೊ ಕಟ್ ಮಾಡ್ತಾ ಇದ್ದೀನಿ. ನನಗೆ ತುರೆ ಮಣಿಲಿ ಕಟ್ ಮಾಡಿ ಅಭ್ಯಾಸ, ಚಾಕಲ್ಲಿ ನಿಧಾನ ಕಟ್ ಮಾಡ್ತೀನಿ. ತುರೆ ಮಣಿಗೆ ಕೊಟ್ಟರೆ ಪಟ ಚಟಪಟ ಅಂತ ಕಟ್ ಮಾಡಿ ಇಟ್ಬಿಡ್ತೀನಿ. ಗೈಸ್, ನೀವು ಯಾರೆಲ್ಲ ಕಡಲೆಕಾಳು ಸಾರನ್ನ ಮಸಾಲೆ ಹಾಕಿ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ. ನಾರ್ಮಲ್ ಆಗಿ ಮಾಡ್ತೀರಾ ಅಥವಾ ಮಸಾಲೆ ಹಾಕಿ ಮಾಡ್ತೀರಾ ಅಂತ. ಗೈಸ್, ಇವಾಗ ಖಾರ ಸಾಂಬಾರ ಎಲ್ಲ ಹಾಕಿದ್ದೀನಿ, ರುಬ್ಕೊಳ್ತೀನಿ ಬನ್ನಿ ಖಾರನ ಇವಾಗ. ಗೈಸ್, ಅಡುಗೆ ಮಾಡ್ತಿರೋದು ನಾನು ಮಧ್ಯಾಹ್ನದ ಮೇಲೆಲ್ಲ, ಸಂಜೆ 6 ಗಂಟೆ ಆಗ್ತಿದೆ. ನಿಜವಾಗ್ಲೂ ಎಷ್ಟು ಲೇಟ್ ಆಗಿದೆ ಅಂದರೆ ಹೇಳಲೇಬಾರ್ದು. ಮಧ್ಯಾಹ್ನ ವಿಡಿಯೋ ಎಡಿಟ್ ಮಾಡೋಕೆ ಕುತ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಇವಾಗ ಸಾಸಿವೆ ಎಲ್ಲ ಸಿಡಿದ್ಬಿಟ್ಟು ಸಾರು ಒಗ್ಗರಣೆಗೆ ಹಾಕ್ತಿದ್ದೀನಿ. ಗೈಸ್, ಇನ್ನೊಂದೇನೆಂದರೆ ನಾನು ಮಾಡೋ ಕಡಲೆಕಾಳು ಸಾರು, ಬಟಾಣಿ ಸಾರು, ಮೊಳಕೆ ಹುಳಿಕಾಳು ಸಾರು, ಇದೆಲ್ಲ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ. ಅದು ಮೊಳಕೆ ಹುಳಿಕಾಳು ಸಾರು ಅಂತೂ ನಮ್ಮ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ಮಟನ್ ಸಾರು ಇದ್ದಂಗಿರುತ್ತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿನ ಒಂದ್ಸಲಿ ನಾನು ಶೇರ್ ಮಾಡ್ತೀನಿ ನಿಮಗೆ, ನಾನು ಹೆಂಗೆ ಮಾಡ್ತೀನಿ ಅಂತ. ಇವಾಗ ಕಡಲೆಕಾಳು ಸಾರು ಮಾಡ್ತಿದ್ದೆ. ಕಡಲೆಕಾಳಿಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು, ಇವಾಗ ಕಡಲೆಕಾಳೆಲ್ಲ ಹಾಕ್ಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಇವಾಗ ಬಾಕ್ಸಿಗೆ ಉಪ್ಪೆಲ್ಲ ಹಾಕಿದ್ದೆ, ಸ್ವಲ್ಪ ಮಿಕ್ಕಿತ್ತಲ್ಲ ಕವರಲ್ಲಿ, ಹಂಗಾಗಿ ಕವರಲ್ಲೇ ತೊಗೊಂಬಿಟ್ಟು ನಾನು ಇವಾಗ ಉಪ್ಪನ್ನ ಸಾರಿಗೆ ಹಾಕ್ತಾ ಇದ್ದೀನಿ. ಗೈಸ್, ಇನ್ನೊಂದೇನು ಗೊತ್ತಾ, ನಾನು ಇವಾಗ ಡೈಲಿ ಲೈಫ್ ಸ್ಟೈಲ್ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಲ್ಲ, ಸೊ ಹಂಗಾಗಿ ಕ್ಯಾಮ್ರಾ ಯಾವ ಥರ ಬರ್ತಿದೆ ಅಂತ ನನಗೇನು ಗೊತ್ತಾಗಲ್ಲ. ಹಂಗಾಗಿ ನಾನು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಕ್ಯಾಮ್ರಾ ಇಟ್ಟಿರ್ತೀನಲ್ಲ, ತಿರುಗಿ ನೋಡ್ತಿರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹಾಗೆ ನಾನು ಸಾಂಬಾರನ್ನ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಕೆಲವೊಬ್ಬರು ಟೇಸ್ಟ್ ನೋಡಲ್ಲ, ಹಂಗೆ ವಿಷಲ್ ಹೊಡಿಸ್ತಾರೆ. ನನಗೆ ಟೇಸ್ಟ್ ನೋಡಿದ್ರೇ ಸಮಾಧಾನ, ಉಪ್ಪು ಯಾವ ಥರ ಇದೆ ಇಲ್ಲ ಅಂತ. ಹಂಗಾಗಿ ನಾನು ಇವಾಗ ಉಪ್ಪೆಲ್ಲ ಹಾಕಿ ನೀಟಾಗಿ ಕುಕ್ಕರ್ನ ಮುಚ್ಚೋಕ್ಕೆ ಅಂತ ಹೋಗ್ತೀನಿ. ಗೈಸ್, ನಿಜವಾಗ್ಲೂ ಅದು ಬರ್ತಿಲ್ಲ. ಸೊ ಹಂಗೆ ಟ್ರೈ ಮಾಡಿದೆ, ಅದೇನಾಗಿತ್ತು ಏನೋ ಗೊತ್ತಿಲ್ಲ. ಟ್ರೈ ಮಾಡಿ ನೀಟಾಗಿ ಕುಕ್ಕರಿನ ಮುಚ್ಚಿಬಿಟ್ಟು ಸಾಂಬಾರನ್ನ ರೆಡಿ ಮಾಡಿದೆ. ಗೈಸ್, ರೆಡಿ ಮಾಡೋದಲ್ಲ, ಕುಕ್ಕರಿನ ಮುಚ್ಚೋಕೆ ಎಷ್ಟು ಹರಸಾಹಸ ಪಟ್ಟೀನಿ ಅಂದರೆ ಹೇಳಲೇಬಾರ್ದು. ಅಲ್ಲೇನೋ ಮಿಸ್ಟೇಕ್ ಆಗಿತ್ತು ಅನಿಸುತ್ತೆ. ಫೈನಲ್ಲಾಗಿ ನಾನು ಕುಕ್ಕರ್ ಮುಚ್ತೀನಿ, ನೀವೇ ನೋಡಿ. ಹಂಗಂತ ಕಮೆಂಟ್ ಹಾಕೋಕೆ ಹೋಗಬೇಡಿ ಕುಕ್ಕರ್ ಮುಚ್ಚೋಕ್ಕೆ ಬರಲ್ಲ ಅಂತ. ಯಾಕಂದರೆ ಒಂದೊಂದು ಟೈಮ್ ಈ ಥರ ಆಗ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಗೈಸ್, ಹೆಂಗೆ ಗೊತ್ತಾ, ಮಧ್ಯಾಹ್ನದಿಂದ ತುಂಬ ಕೆಲಸ ಮಾಡ್ತಿದ್ದೆ ಯೂಟ್ಯೂಬ್ಗೋಸ್ಕರನೇ. ಯೂಟ್ಯೂಬ್ ಬ್ಲಾಗ್ ಮಾಡಬೇಕು, ಮನೆಯೆಲ್ಲ ಒಂಚೂರು ನೀಟಾಗಿ ರೆಡಿ ಮಾಡೋಣ ಅಂತ. ಹಂಗಾಗಿ ಸೊ ಇವಾಗ ಅನ್ನ ಸಾಂಬಾರು ಮಾಡಿಬಿಟ್ಟು, ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಟೈಮ್ ಇನ್ನೂ ಎಷ್ಟಾಗಿರ್ಬೋದು ನೋಡ್ತೀನಿ ತಡೀರಿ. ನಾನು ಇಲ್ಲಿದ್ದೀನಿ, ಟೈಮ್ ಇನ್ನೂ 7 ಗಂಟೆ. ಇವಾಗ ನಾನು ಅನ್ನ ಆಗ್ಬಿಡುತ್ತೆ 10 ನಿಮಿಷಕ್ಕೆ. ಬೇಗ ಊಟ ಮಾಡ್ಕೊಂಬಿಡ್ತೀನಿ. ಊಟ ಮಾಡಿ ಇನ್ನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಳ್ತೀನಿ. ನಮ್ಮ ಮನೆಯವ್ರನ್ನೂ ವೀಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಸ್ವಲ್ಪ ದಿನ ಅಂತೇನಲ್ಲ, 4-5 ದಿನ ಅದರಷ್ಟರಲ್ಲಿ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಗೈಸ್, ನನಗೆ ತುಂಬ ಹೊಟ್ಟೆ ಹಸಿತಿತ್ತು, ಹಂಗಾಗಿ ಊಟ ಮಾಡಿ ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಮಂಗಳವಾರ, ಸೊ ಎಲ್ಲ ಫ್ರೆಶ್ ಅಪ್ ಆಗಿ, ಆಗಲೇ ತಿಂಡಿ ಎಲ್ಲ ಮುಗ್ದೋಯ್ತು. ಫ್ರೆಶ್ ಅಪ್ ಆಗಿ ಇವಾಗ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಇನ್ನೂ ತುಂಬ ಕೆಲಸ ಇದ್ದಾವೆ ಫ್ರೆಂಡ್ಸ್, ಮನೆಯೆಲ್ಲ ಅಳ್ಕೊಂಡು ಹೋಗ್ಬಿಟ್ಟೈತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಗೈಸ್, ಮನೆ ಅಂತೂ ತುಂಬ ಸಣ್ಣದು, ಮೇಂಟೈನ್ ಮಾಡೋದಂತೂ ತುಂಬ ಕಷ್ಟ.
ಸೊ ಹಂಗಾಗಿ ಇವಾಗ ನಾನು ಇಲ್ಲೆಲ್ಲ ಅಳ್ಕೊಂಬಿಟ್ಟೈತೆ. ನಿಜವಾಗ್ಲೂ ಎಷ್ಟು ಕಷ್ಟ ಆಗ್ತೈತೆ ಮೇಂಟೈನ್ ಮಾಡೋಕ್ಕೆ ಅಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ಆಗಲ್ಲ. ಅಲ್ಲಲ್ಲೇ ಇಟ್ಬಿಡ್ತೀನಿ ಒಂದೊಂದ್ಸಲಿಯ ವೀಡಿಯೋ ಮಾಡೋ ಸಲುವಾಗಿ. ಸೊ ಯಾರು ಏನೋ ಅನ್ಕೋಬೇಡಿ. ಹಂಗಾಗಿ ಮನೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಹೋಮ್ ಟೂರ್ ವ್ಲಾಗ್ ಎಲ್ಲ ನಾನು ಮಾಡಿ ಹಾಕ್ತೀನಿ ಆಯಿತಾ. ಬಟ್ಟೆ ತೊಳ್ದು ಬಕೆಟಲ್ಲಿ ಇಕ್ಕೊಂಡಿದ್ದೀನಿ. ಹೋಗೋಣ ಅಂದರೆ ಮಳೆ ಸೋನೆ ಬರ್ತೈತೆ, ಹಂಗಾಗಿ ಸುಮ್ಮನೆ ನಿಂತಿದ್ದೀನಿ ಇಲ್ಲೇ. ಏನಂದರೆ ಸೊ ಕರ್ಜಿಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಬಟ್ ನಾನು ಮಾಡೋಕ್ಕಾಗಿರಲಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಫ್ರೆಂಡ್ ಮನೆಗೆ ಕೊಟ್ಟು ಕಳಿಸಿದ್ರು, ಈಗ ಅದನ್ನು ತಿಂತೀನಿ. ಸೊ ಗಾಯ್ಸ್ ಈಗ ಕರ್ಜಿಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬೈಕೋಬೇಡಿ. ಇದರಲ್ಲೇ ನಾನು ವೀಡಿಯೋ ಮಾಡೋ ಸ್ಟ್ಯಾಂಡು, ಇದನ್ನು ಕೂಡ ಒಂದು ದಿವಸ ಪೂರ್ತಿ ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಯೂಟ್ಯೂಬಲ್ಲಿ ಯಾರೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋ ಅವ್ರು ನನ್ನ ಪೇಜ್ನ ಇವಾಗಲೂ ಸಬ್ಸ್ಕ್ರೈಬ್ ಮಾಡಿ. ಆ ಸೆಲ್ಫಿ ಸ್ಟ್ಯಾಂಡ್ ವೀಡಿಯೋ ನಾನು ಹಾಕ್ತೀನಿ. ಸೊ ಗಾಯ್ಸ್ ಏನಂತ ಅಂದರೆ ಇವಾಗಿನ ಬಟ್ಟೆ ಎಲ್ಲ ತೊಳೆದು ಬಂದು ಕೂತ್ಕೊಂಡೆ. ಬಟ್ಟೆ ತೊಳೆದ್ಬಿಟ್ಟು ಒಂದು ಸೆಕೆಂಡ್ ಅಲ್ಲ ಬಟ್ಟೆ ತೊಳೆದ್ಬಿಟ್ಟು ಒಂದು ನಿಮಿಷನೂ ರೆಸ್ಟ್ ಮಾಡಲಿಲ್ಲ. ಯಾಕಂದರೆ ನಾನು ಯೂಟ್ಯೂಬ್ಲಾಗ ಅಪ್ಲೋಡ್ ಮಾಡಬೇಕಲ್ಲ. ಹಂಗಾಗಿ ಗಾಯ್ಸ್ ನೀವು ತಮ್ಲೈನ್ ನೋಡೇ ಇರ್ತೀರಾ, ತವ್ರ ಮನೆಯಲ್ಲಿ ಸುಖವಾಗಿದ್ದರು ಗಂಡನ ಮನೆಯಲ್ಲಿ ಕಷ್ಟಪಡಲೇಬೇಕು ಅಂತ. ಇದು ಗಾದೆ ಮಾತೇ ಇದೆ, ಮತ್ತು ಎಷ್ಟೊಂದು ಜನ ಹಿರಿಯರು ಹೇಳಿರೋ ಮಾತು. ತವ್ರ ಮನೆಯಲ್ಲಿ ಸುಖವಾಗಿದ್ದ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಕಷ್ಟಪಡಲೇಬೇಕು ಅಂತ. ಆ ಮಾತು ನನ್ನ ಜೀವನದಲ್ಲಿ ನಿಜ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ತವ್ರ ಮನೆಯಲ್ಲಿ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋರು ತಂದಾಕೋರು, ನಾವು ತಿಂತಿದ್ವಿ, ಕುತ್ಕೊತಿದ್ವಿ, ವೇಸ್ಟ್ ಮಾಡ್ತಿದ್ವಿ. ಚೂರೂ ಗೊತ್ತಾಗ್ತಿರ್ಲಿಲ್ಲ ಕಷ್ಟ ಅಂದರೆ ಏನು ಅಂತ. ನಮ್ಮಮ್ಮ ಹೇಳೋರು ಅವಾಗ, ನಿಂಗೆ ಇವಾಗ ಗೊತ್ತಾಗಲ್ಲ ಇರು, ಎಲ್ಲ ವೇಸ್ಟ್ ಮಾಡ್ತೀಯಲ್ಲ, ಗಂಡನ ಮನೆಗೆ ಹೋದಾಗ ಗೊತ್ತಾಗುತ್ತೆ ವೇಸ್ಟ್ ಮಾಡೋದು ಎಲ್ಲ ಅಂತ. ಯಾಕಂದರೆ ನನಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಲಿಲ್ಲ, ಮತ್ತು ವೇಸ್ಟ್ ಮಾಡ್ತಿದ್ನಲ್ಲ ಅದ್ರ ವ್ಯಾಲ್ಯೂನೂ ಗೊತ್ತಿರಲಿಲ್ಲ. ಹಂಗಾಗಿ ಆ ಥರ ಮಾಡ್ತಿದ್ದೆ. ನಿಜವಾಗ್ಲೂ ಇವಾಗ ಗೊತ್ತಾಗ್ತೈತೆ ಮದುವೆ ಆದಮೇಲೆ. ನಮ್ಮದೇ ಆದಂಥ ಜವಾಬ್ದಾರಿ ಬಂದಾಗ, ನಾವೇ ಮನೆ ನಿಭಾಯಿಸ್ಬೇಕಾದಾಗ ನಿಜವಾಗ್ಲೂ ಅರ್ಥ ಆಗ್ತೈತೆ ಏನು ಅಂತ ನನಗೆ ಇವಾಗ ಕಷ್ಟ ಅಂದರೆ ಏನು ಅಂತ. ಸೊ ನಾವು ಹೇಳ್ತಿದ್ದ ಮಾತು ನಿಜ, ಮತ್ತು ಗಾದೆ ಮಾತು ನಿಜ, ಹಿರಿಯರು ಹೇಳಿದ್ದು ನಿಜ. ಕಷ್ಟ ಅಂತ ಅಂದರೆ ಗಾಯ್ಸ್ ಇವಾಗ ನಾವು ಮದುವೆ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಕಷ್ಟಪಡಲೇಬೇಕು. ಸೊ ಮನೆ ಬಾಡಿಗೆ ಅಂತೆ, ಕರೆಂಟ್ ಬಿಲ್ ಅಂತೆ, ನಾನೇ ಕೆಲಸ ಮಾಡ್ಕೋಬೇಕು, ನಾನೇ ಬೇಗ ಎದಾಡಬೇಕು, ಈ ಥರ ಕಷ್ಟ ಎಲ್ಲ ಫೇಸ್ ಮಾಡಲೇಬೇಕು. ಆಮೇಲೆ ಸುಮ್ಮನೆ ಅನ್ನ ತಿಂಡಿ ಎಲ್ಲ ವೇಸ್ಟ್ ಮಾಡೋಂಗಿಲ್ಲ. ಮುಂಚೆ ಆದರೆ ಹೆವಿ ವೇಸ್ಟ್ ಮಾಡ್ತಿದ್ದೆ ಬಿಡ್ರಿ, ಹಂಗೆಲ್ಲ ವೇಸ್ಟ್ ಮಾಡೋಂಗಿಲ್ಲ. ಅವಾಗ ನಮ್ಮಮ್ಮ ಬೈತಿತ್ತು, ಇವಾಗ ಗೊತ್ತಾಗಲ್ಲ ನಿಂಗೆ ಅಷ್ಟೆಲ್ಲ ಮಾಡಿ ವೇಸ್ಟ್ ಮಾಡ್ತೀಯಲ್ಲ, ಇವಾಗ ಗೊತ್ತಾಗಲ್ಲ ನಿಂಗೆ, ಮದುವೆ ಆದಮೇಲೆ ಗೊತ್ತಾಗುತ್ತೆ ಅಂತ. ಅದೆಲ್ಲ ಇವಾಗ ನಿಜ ಆಗ್ತೈತೆ ಗೈಸ್. ನಿಜವಾಗ್ಲೂ ಅಪ್ಪ ಅಮ್ಮನ ಮನೆಗೆ ಇವಾಗ ನಾನು ಎಷ್ಟೇ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ಗಂಡನ ಮನೆಗೆ ಬಂದಾಗಲೇ ನಿಮಗೆ ಅರ್ಥ ಆಗೋದು ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೈಸ್ ಮತ್ತೆ ಭೇಟಿಯಾಗುವ. ಬಾಯ್.